ತಂಗಿ ಕಾವ್ಯ, ಓ ಅಣ್ಣ, ಈಗ ಬಂದೇನಣ್ಣ? ಈಗ ತಾನೇ ಬಂದ್ಯಮ್ಮ. ಏನಮ್ಮ ಏಕಾಂತದಲ್ಲಿ ನಿಂತು ದೇವರಿಗೆ ಪ್ರಾರ್ಥಿಸಿಕೊಳ್ತಾ ಇದೀಯಾ? ಬೇಗನೆ ನಿನ್ನ ಕೊರಳಿಗೆ ತಾಳಿ ಕಟ್ಟಲೆಂದು ಬೇಡಿಕೊಂಡಿಯಾ ದೇವರ ಹತ್ರ? ಛೀ, ಹೋಗಣ್ಣ. ಯಾವಾಗ್ಲೂ ನನ್ನ ಮದುವೆ ವಿಚಾರನೆ ಮಾತಾಡ್ತಿದ್ಯಲ್ಲ. ನಿನ್ನ ಮದುವೆ ವಿಚಾರ ಮಾಡ್ಲಾರ್ದೆ ಮತ್ಯಾವ ಚಿಂತೆ ಮಾಡ್ಲಮ್ಮ ನಾನು? ಅಣ್ಣ, ಇನ್ನೊಂದು ಸಲ ನೀನೇನಾದ್ರೂ ಮದುವೆ ವಿಚಾರ ತೆಗೆದ್ರೆ ನಾನು ನಿನ್ ಜೊತೆ ಮಾತಾಡ್ಸೋದಿಲ್ಲ ಅಷ್ಟೇ. ಅಲ್ಲ ಅಣ್ಣ, ಓ ನನಗ್ ಚೆನ್ನಾಗ್ ಗೊತ್ತಾಯ್ತು. ನನಗೊಂದು ಮದ್ವೆ ಮಾಡಿ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತನ? ಛೇ ಅಂತ ಏನಲ್ಲ ಮಾಯಿ ನಿನ್ನ ಅಣ್ಣ. ಮತ್ತೆ ಮಾತಿಗೂ ಮದ್ವೆ ಅಂತ ಹೇಳ್ತೀಯಲ್ಲ, ಯಾಕಣ್ಣ? ನೋಡು ಕಾವೇರಿ, ನೀನು 3 ವರ್ಷದ ಮಗುವಿದ್ದಾಗ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ದೂರವಾಗಿ ಹೋದರು. ಅಪ್ಪ ಅಮ್ಮ ಹೋಗುವಾಗ ಒಂದು ಮಾತು ಹೇಳಿ ಹೋದರು. ನೋಡು ಕೃಷ್ಣ, ಇದ್ದೊಬ್ಬ ಮಗ ನೀನು, ಈ ಮನೆಗೆ ಯಜಮಾನ ನೀನು. 3 ವರ್ಷದ ಮಗುವಿದ್ದಾಗ ನಮ್ಮನ್ನು ಬಿಟ್ಟು ದೂರವಾಗಿ ಹೋದ್ರು. ನೋಡು ಕೃಷ್ಣ, ಇದ್ದೊಬ್ಬ ಮಗ ನೀನು, ಈ ಮನೆಗೆ ಯಜಮಾನ. ತಂಗಿ ಇನ್ನು ಚಿಕ್ಕವಳು, ಅವಳನ್ನು ಚೊಕ್ಕದಾಗಿ ಬೆಳೆಸಿ ಸ್ವಚ್ಛಂದವಾದ ಸಂಸ್ಕೃತಿ ನೀಡಿ ಸಮಾಜದಲ್ಲಿ ಅವಳಿಗೆ ನಿಂದನೆ ಆಗದೆ ಒಳ್ಳೆ ರೀತಿಯಿಂದ ಶಾಲೆ ಕಳಿಸಿ ಅವಳು ಇಚ್ಛಿಸುವ ವರನೊಂದಿಗೆ ಮದುವೆ ಮಾಡಿ ಆ ವರನೊಂದಿಗೆ ನಗುತ್ತಾ ಸಂಸಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕು. ಆಮೇಲೆ ನಾನು ಮದುವೆ ಆಗಬೇಕು. ಇಷ್ಟೆಲ್ಲ ನನ್ನ ಅಪ್ಪ ನನಗೆ ಆಜ್ಞೆ ಇಟ್ಟಿದ್ದಾನೆ. ಆ ಆಜ್ಞೆಯನ್ನು ಪೂರೈಸುವುದೇ ನನ್ನ ಬಯಕೆ. ಹೀಗಾಗಿ ನಿನ್ನ ಮದುವೆಯನ್ನು ಮಾಡಿದ್ದೆ ಆದ್ರೆ ನನ್ನ ಹೆಗಲ ಭಾರ ಕಡಿಮೆ ಆದಂತಾಗುತ್ತದೆ. ಅದಕ್ಕಾಗಿ ನಿನ್ನ ಮದುವೆ ಚಿಂತೆ ಮಾಡ್ತಾ ಇದ್ನಮ್ಮ. ಅಣ್ಣ, ನನ್ನ ಮದುವೆ ಬಗ್ಗೆ ನೀನು ಯಾಕಣ್ಣ ಚಿಂತೆ ಮಾಡ್ತೀಯ? ಇಂದಲ್ಲ ನಾಳೆ ನನ್ನ ಮದುವೆ ಆಗುತ್ತಣ್ಣ. ಅಣ್ಣ, ನೀನು ನನಗೆ ಯಾವುದರಲ್ಲಿ ಕಮ್ಮಿ ಮಾಡಿದ್ಯಾ ಹೇಳು? ನನಗೆ ಬೇಕಾಗಿರೋ ಬಟ್ಟೆ, ಹಣ, ಒಡವೆ, ಎಲ್ಲವನ್ನು ಕೊಟ್ಟಿದ್ಯಾ. ನನಗೇನಣ್ಣ ಕಮ್ಮಿ ಮಾಡಿದ್ಯಾ? ಅಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮ ದುಡಿದಿಟ್ಟಿರುವಂತ ಅರಮನೆ ಅಂತ ಮನೆ, ಹಣ, ಆಸ್ತಿ, ಸಂಪತ್ತು ಎಲ್ಲವೂ ನಮ್ಮ ಇರ್ಬೇಕಾದ್ರೆ ಅಣ್ಣ, ನಾನೇನಾದ್ರೂ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಗಂಡು ನಮ್ಮ ಮನೆ ಬಾಗ್ಲಿಗೆ ಬಂದಿರ್ತಾನೆ. ಆದ್ರೆ ನನ್ನ ಮನಸ್ಸಿಗೆ ಬರ್ಬೇಕಲ್ಲ. ಮನಸ್ಸಿಗೆ ಬರುವ ವರ ಈ ಜಗತ್ತಿನಲ್ಲಿ ಎಲ್ಲಿದ್ದಾನೋ ಏನೋ ದೇವರೇ ಬಲ. ಮನೆಗೆ ಬಂದ ವರಗಳನ್ನೆಲ್ಲ ಸರಿಯಾಗಿಲ್ಲ, ಚೆನ್ನಾಗಿಲ್ಲ, ಸುಂದರವಾಗಿಲ್ಲ, ಶ್ರೀಮಂತನಿಲ್ಲ ಎಂದು ಏನೇನೋ ಕಾರಣಗಳನ್ನು ಕೊಟ್ಟು ಅವರನ್ನು ನಿರಾಶೆಗೊಳಿಸಿ ವಾಪಸ್ ಕಳಿಸ್ತಾ ಇದೆಯಾ? ನಿನ್ನ ಮನಸ್ಸಿಗೆ ಎಂತ ವರ ಬೇಕೆಂದು ಅದನ್ನಾದರೂ ಮನಸ್ಸು ಬಿಚ್ಚಿ ಹೇಳಮ್ಮ. ಅಣ್ಣ, ಮನೆಗೆ ಬಂದ ವರಗಳನ್ನೆಲ್ಲ ನಾನು ಕಾರಣ ಇಲ್ಲದೆ ಕಳಿಸೋಳಲ್ಲ. ನನ್ನ ಇಚ್ಛೆಯಂತೆ ಉಚ್ಚ ಉದ್ಯೋಗದಲ್ಲಿರುವಂತ ವರ ಸಿಗ್ತಾನೆ ಅಂತ ಕಾಯ್ತಾ ಇದ್ದೀನಿ. ಹಾಗೆ ಅವುಗಳ ಗುಣಗಳನ್ನ ಹೊಂದಿರುವಂತ ವರ ಸಿಗ್ತಾನೆ ಅಂತ ನಾನು ಆಸೆಯಿಂದ ಕಾಯ್ತಾ ಇರುವಂತ ಹೆಣ್ಣಣ್ಣ. ನಿನ್ನ ಆಶೆ ಹೊತ್ತ ವರ ಎಂತವನಿರಬೇಕೆಂದು ಮನ ಬಿಚ್ಚಿ ಹೇಳಮ್ಮ. ಆ ಆಶೆಗಾಗಿ ನಾನು ಶ್ರಮ ವಹಿಸುವೆ. ಅಣ್ಣ, ನನ್ ಮದುವೆ ಆಗೋ ವರ ಹೇಗಿರ್ಬೇಕು ಅಂತ ಹೇಳಿದ್ರೆ ತುಂಬಾ ಸುಂದರವಾಗಿರ್ಬೇಕು, ಐಶ್ವರ್ಯವಂತನಾಗಿರ್ಬೇಕು, ಒಂದು ದೊಡ್ಡ ಉದ್ಯೋಗದಲ್ಲಿರ್ಬೇಕು. ಹಾಗೆ ಅವನು ಈ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ಬೇಕು. ದೇಶ ವಿದೇಶಗಳಿಗೆ ನನ್ನನ್ನ ಕರ್ಕೊಂಡು ಓಡಾಡ್ಬೇಕು. ಒಂದು ವೇದಿಕೆ ಮೇಲೆ ನಿಂತ್ರೆ ಅವರ ಜೋಡಿ ನೋಡಿ ಜನಗಳೆಲ್ಲ ಮಾತಾಡ್ಬೇಕು. ಅಂತವರ ನನಗ್ ಬೇಕಣ್ಣ. ಅಂತವರ ಕಾಯ್ತಾ ಇದ್ದೀನಣ್ಣ. ಯಾಕಣ್ಣ ನನ್ನ ಆಸೆನ ಅಪಹಾಸ್ಯ ಮಾಡ್ತಿದ್ಯಲ್ಲ, ಏನಾಯ್ತು? ನಿನ್ನ ಆಸೆ ಬರೀ ಅಪಹಾಸ್ಯ ಅಲ್ಲಮ್ಮ, ಬರೀ ಉಪಹಾಸ್ಯದಂತೆ ನಿನ್ನ ಮಾತಿನಲ್ಲಿ ಎದ್ದು ತೋರುತ್ತಿದೆ. ಅದು ಹೇಗೆ? ತಂಗಿ, ನಾವು ಬೇಕಾದ ಆಶೆಗಳನ್ನು ಪಡಬಹುದು, ಆದರೆ ನಾವು ನೆರವೇರಿಸುವ ದೈವ ಬೇಕಲ್ಲ. ಆ ದೈವ ಮನಸ್ಸು ಮಾಡಿದರೂ ವಿಧಿ ಕಾಡದೆ ಇರಲಾರದು. ವಿಧಿ ಕಾಡದೆ ಹೋದರೆ ದೈವ ಗೆದ್ದಿತು ಎಂಬ ಕಾರಣ ಕೊಡುತ್ತದೆ. ಅದಕ್ಕಾಗಿ ನಾವು ಈಡೇರಿಸುವ ಆಶೆಗಳನ್ನು ಪಡಬೇಕೇ ವಿನಃ ಅದು ಕೈಗೆ ನಿಲ್ಕಲಾರದಂತಹ ಆಶೆಗಳನ್ನು ಪಡಬಾರದು. ಅವಾಗ ನಮಗೂ ನೆಮ್ಮದಿ, ನಮ್ಮ ಆಶೆ ಪ್ರತಿಫಲಕ್ಕೂ ನೆಮ್ಮದಿ. ಅಣ್ಣ, ಏನ್ ಹೇಳ್ತಾ ಇದ್ಯಾ? ಹಾಗಾದ್ರೆ ನನ್ ಮದ್ವೆ ಆಗೋ ಹುಡ್ಗ ಶ್ರೀಮಂತರಾಗಿರ್ಬಾರ್ದ, ಸುಂದರವಾಗಿರ್ಬಾರ್ದ, ಬಡವನಾಗಿರ್ಬೇಕಾ? ಅಣ್ಣ, ನನ್ನ ವಯಸ್ಸಿಗೆ ಅನುಗುಣವಾಗಿ ನಾನು ಆಸೆ ಪಡ್ತಾ ಇದ್ದೀನಿ, ಅದು ತಪ್ಪೇನಣ್ಣ? ತಪ್ಪಲ್ಲಮ್ಮ. ಮನುಷ್ಯ ಆಸೆ ಪಡುವುದು ಖಂಡಿತ ತಪ್ಪಲ್ಲ. ಆದರೆ ಹುಟ್ಟು ಸಾವುಗಳ ಮಧ್ಯೆ ಬದುಕೆಂಬ ಸಂಸಾರದ ಸಾಗರ ಈ ದಡದಿಂದ ಆ ದಡಕ್ಕೆ ಸಾಗಬೇಕಾದರೆ ನಾವು ಕುಳಿತುಕೊಳ್ಳುವ ದೋಣಿಯು ಬಾವಿನ ಮರದಿಂದಲೂ ಬೇವಿನ ಮರದಿಂದಲೂ
ಶ್ರೀಗಂಧದ ಮರದಿಂದಲೂ ತಯಾರಿಸಿರಬಹುದು. ಆದರೆ ಅದು ಮುಖ್ಯವಲ್ಲ. ಬದುಕೆಂಬ ದೋಣಿಯನ್ನು ನಡೆಸುವ ನಾವಿಕನು ಮುಖ್ಯವಾಗಿರ್ತಾನೆ. ನಾವಿಕನು ಬುದ್ಧಿವಂತನಾಗಿದ್ದರೆ ನಮ್ಮ ಸಂಸಾರದ ಸಾಗರದ ಬಂಡಿ ಸುಖವಾಗಿ ಸಾಗುವುದು. ಒಂದು ವೇಳೆ ಮೂರ್ಖನಾಗಿದ್ದರೆ ನಮ್ಮ ಜೀವನದುದ್ದಕ್ಕೂ ಸಂಸಾರದ ಬಂಡಿಗೆ ಜೀವನವೆಂಬ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಅದಕ್ಕಾಗಿ ತಂಗಿ, ವ್ಯಕ್ತಿತ್ವಕ್ಕೆ ಮಾನ್ಯತೆ ನೀಡು, ಆದರೆ ಅಧಿಕಾರ, ಆಸೆ, ಆಕಾಂಕ್ಷೆಗಳಿಗೆ ನೀನು ಮಾನ್ಯತೆ ನೀಡಕ್ ಹೋಗ್ಬೇಡ. ಬಂದು ಹೋದ ವರಗಳಲ್ಲಿಯೇ ಯಾರನ್ನಾದರೂ ಒಬ್ಬರನ್ನು ನೀನು ನಿರ್ಧರಿಸಿ ಮದುವೆಯಾಗುವುದಾದ್ರೆ ನನಗೆ ಒಳ್ಳೆಯದು ಅಂತ ಕಾಣಿಸ್ತಾ ಇದೆ. ಇಲ್ಲ ಅಣ್ಣ, ಇಲ್ಲ. ಈಗ ಬಂದಿರೋ ವರಗಳಲ್ಲಿ ನನಗೆ ಯಾರು ಇಷ್ಟ ಆಗಿಲ್ಲ. ನೋಡು, ನಾನು ಆಸೆ ಪಟ್ಟಂತೆ ನನ್ನವರನ್ನ ನಾನೇ ಹುಡುಕೊಳ್ತೀನಿ. ನನ್ನವರನ್ನ ನಾನೇ ಹುಡುಕೊಳ್ತೀನಿ. ನಿನ್ನ ಆಸೆ ಅಂತೆ ನೀನು ಮದುವೆಯಾದರೆ ಅದೇ ನನಗೆ ಸಂತೋಷಮ್ಮ. ನಡಿಯಮ್ಮ, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಅಯ್ಯೋ ಅಣ್ಣ, ಊಟದ ಮುಂಚೆ ಮಾತಿನ ವರದಲ್ಲಿ ಮರ್ತೇ ಹೋಗಿದ್ದು. ಇವತ್ತು ರಾಖಿ ಹಬ್ಬ. ನಿನಗೆ ರಾಖಿ ಕಟ್ಟಿದ ನಂತರ ಊಟ ಬಡಿಸ್ತೀನಿ. ಒಂದೇ ಒಂದು ನಿಮಿಷ ಇರು. ಕಾಣಿಕೆ ನಿನಗೆ ಏನು ಕೊಡ್ಬೇಕಂತ ನನಗ ಯೋಚಿಸ್ತಾ ಇಲ್ಲ. ನನ್ನ ಬೆರಳಲ್ಲಿರುವ ಈ ಬಂಗಾರದ ಉಂಗುರವನ್ನೇ ನಿನಗೆ ಕಾಣಿಕೆಯಾಗಿ ನೀಡಿದೆ. ಯಾಕಂದ್ರೆ ಕೊನೆಯ ತನಕ ಇದು ನಿನ್ನ ನೆನಪಲ್ಲಿ ಉಳಿಬೇಕೆಂದು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಅಣ್ಣ, ನನಗೆ ಬಂಗಾರದಂತ ಅಣ್ಣ ನಿರ್ಬೇಕಾದ್ರೆ ಈ ಬಂಗಾರ ಯಾಕಣ್ಣ? ನಿನ್ನ ಬಂಗಾರದಂತ ಆಶೀರ್ವಾದ
ಅಣ್ಣ ತಂಗಿಯರ ಈ ಬಣ್ಣ ಜನುಮ ಜನುಮಗಳ ಅನುಬಂಧ